ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸ್. ಇವತ್ತು ನಾನು ಗಾರ್ಡನಿನ ಮತ್ತೊಂದು ಹೂವು ಗಿಡದ ಬಗ್ಗೆ ನಾನು ಹೇಳ್ತಿದ್ದೀನಿ. ಈ ಥರ ಇರೋ ಗಿಡ ಈ ಥರ ಹೂ ಬಿಟ್ಟರೆ ಯಾವ ಥರ ಕಾಣುತ್ತೆ ಅನ್ನೋದನ್ನ ನಾನಿವತ್ತು ತೋರಿಸ್ತೀನಿ. ಲಾಸ್ಟ್ ಟೈಮ್ ಹಾಕಿರೋ ನಾನು ಗಾರ್ಡನಿನ ವಿಡಿಯೋ ತುಂಬಾ ಚೆನ್ನಾಗಿ ವ್ಯೂಸ್ ಬಂತು. ನಾವು ಚಿಕ್ಕ ಯೂಟ್ಯೂಬರ್ ಆಗಿದ್ದರೂ ಸಹ 100 ಮೇಲೆ ವ್ಯೂಸ್ ಕಂಡ್ರು ಅದು ನಮ್ಗೆ ದೊಡ್ಡ ವಿಷಯ. ಅಂಥದ್ರಲ್ಲಿ 1,500 ಜನ ಆ ಹೂವಿನ ಗಾರ್ಡನಿನ ವಿಡಿಯೋನ ನೋಡಿದರು, ಹಾಗೆಯೇ ಚೆನ್ನಾಗಿದೆ ಅಂತಲೂ ಕಮೆಂಟ್ ಮಾಡಿದರು. ಹಾಗಾಗಿ ಮತ್ತೊಂದು ವಿಡಿಯೋನ ಹಾಕೋಣ ಅಂತೇಳಿ ಹಾಕಿದ್ದೀನಿ. ಇದು ನೋಡಿ, ಚೆಂಡು ಹೂವಿನ ಗಿಡ. ಫಸ್ಟಿಗೆ ಹಚ್ಚಿದಾಗ ಬೇಗನೆ ಮೊಗ್ಗು ಬರೋದಿಲ್ಲ ಅಷ್ಟು ಬೇಗ. ನಾವು ಎಟ್ ಎ ಟೈಮಲ್ಲಿ ನಮಗೆ ಬೇಕು ಹೂವು ಅಂತ ಅನ್ನುವಾಗ ಖಂಡಿತವಾಗಿಯೂ ಇದು ಹೂ ಬಿಡೋಲ್ಲ. ನಮ್ಮದು ಒಂದು ಪುಟ್ಟ ಹಳ್ಳಿ, ಆದರೆ ಹಬ್ಬ ಹರಿದಿನಗಳನ್ನು ತುಂಬಾ ಜೋರಾಗಿ ಹಳ್ಳಿಗಳಲ್ಲಿ ಮಾಡ್ತಾರೆ. ಹಾಗಾಗಿ ನಾವು ಸಹ ದೀಪಾವಳಿ ಹಾಗೆ ದಸರಾ ಟೈಮಲ್ಲಿ ತುಂಬ ಹೂ ಬೇಕು ಅಂತ ಹೇಳಿ ಸಸಿಯನ್ನು ತಂದು ಹಚ್ಚಿದ್ವಿ. ಆದರೆ ದಸರಾ ಹಾಗೆ ದೀಪಾವಳಿ ಟೈಮಲ್ಲಿ ನಮಗೆ ಹೂವು ಖಂಡಿತವಾಗಿಯೂ ನಮಗೆ ಸಿಗಲೇ ಇಲ್ಲ. ಅದಾದ ನಂತರ ನಾವು ಪೇಟೆ ಕಡೆ ಹೋಗಿ ಕೊಂಡ್ಕೊಂಡು ಅದನ್ನು ಮಾಲೆ ಮಾಡಿ ಹಾಕಿದ್ವಿ. ಹಾಗೆಯೇ ಬೈಕ್ಗಳು ಜಾಸ್ತಿ ಇರೋದ್ರಿಂದ ತುಂಬಾ ಹೂ ಬೇಕಾಗತ್ತೆ ಅಂತ ಹೇಳಿ ನಾವು ಹಚ್ಚಿದರೆ ಇದು ಹೂವೇ ಬಿಡಲಿಲ್ಲ. ಆ ನಂತರದಲ್ಲಿ ದೀಪಾವಳಿಯಾಗಿ 1 ತಿಂಗಳ ನಂತರದಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಬಿಡ್ತಾನೇ ಇದೆ, 2-3 ತಿಂಗಳಾಯಿತು. ಆಗಾಗ್ಗೆ ಕೊಯ್ಯೋದು, ದೇವರಿಗೆ ಹಾರ ಮಾಡಿ ಹಾಕೋದು, ಬಾಗಿಲುಗಳಿಗೆ ದೇವಸ್ಥಾನಗಳಿಗೆ ಕೊಡೋದು, ಈ ಥರ ಮಾಡ್ತಾಯಿದ್ದೀವಿ. ಈ ಹೂವಿನ ಗಿಡಗಳು ಬಲ್ತಾದಮೇಲೆ ಬೇಗ ಹೂ ಬಿಡಲಿಲ್ಲ ಅಂದರೆ ಗಿಡಗಳ ಚಿಗುರನ್ನು ಕಟ್ ಮಾಡಬೇಕು ಅಂತ ಅಂದು ಯಾರೋ ಹೇಳಿದರು. ಆ ನಂತರದಲ್ಲಿ ಈ ಹೂಗಳು ಈ ಥರ ಬಿಟ್ಟಿದ್ದಾವೆ, ಬೇಗ ಬಿಡಲೇ ಇಲ್ಲ ಅಂತ ಅಂದು ಕೇಳಿದಾಗ ನಮಗೆ ಆ ಇನ್ಫಾರ್ಮೇಷನ್ ಸಿಕ್ತು. ಹಾಗೆ ಮಾಡಿದ್ವಿ. ಚಿಗುರನ್ನು ಕೊಯ್ದು ಹಾಕಿದ ಮೇಲೆ ಮೊಗ್ಗುಗಳು ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಇದು ನಾವು ಕಾಂಪೌಂಡಿನ ಎದುರು ಭಾಗಕ್ಕೂ ಸಹ ಶೋ ಆಗಿ ಆದರೂ ಕಾಣಲಿ, ಹೂ ಬಿಟ್ಟರೆ ಬಿಡಲಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿದ್ವಿ. ಆದರೆ ಇತ್ತೀಚೆಗೆ ಹೂವನ್ನು ಅದು ನಿಧಾನಕ್ಕೆ ಬಿಡ್ತಾ ಇದೆ. ಈ ಚೆಂಡು ಹೂವಿಗೆ ನಮ್ಮ ಕಡೆ ಬಿಲ್ಲಿ ಚೆಂಡು ಹೂವು ಅಂತ ಕರೀತಾರೆ. ಇದು ತುಂಬ ಚಿಕ್ಕದಾಗಿ ಬಿಡುತ್ತೆ. ಅಷ್ಟೇ ಅಲ್ಲದೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಹೂವಾಗಲಿಲ್ಲ, ಒಂದು 5 kg ಹೂ ಮೇಲೆ ನಮಗೆ ಸಿಕ್ತು. ನಾವು ಒಂದು ಸಲ ಕೊಯ್ದಾಗ ಅನೇಕ ಹಾರಗಳನ್ನು ಮಾಡಿ ದೇವಸ್ಥಾನದಲ್ಲಿ ಪೂಜೆ ಇತ್ತು, ಅದಕ್ಕೆ ನಾವು ಕೊಟ್ವಿ. ಪ್ರತಿದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಹೂ ಕೊಡೋದು ನಮ್ಮ ಮನೆಯಲ್ಲಿ ಬಂದಿರುವಂತಹ ಒಂದು ಪದ್ಧತಿ. ಹಾಗಿದ್ದಾಗ ಪ್ರತಿದಿನ ಬೇಕು ಅಂತ ಅಂದು ಈ ಗಿಡವನ್ನು ಹಚ್ಚಿದ್ವಿ. ದೇವರನ್ನು ಮುಟ್ಟಿ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಭಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಕಟ್ಟಿದಂಥ ಹೂಗಳು ಆ ದೇವರ ಮೈ ಮೇಲೆ ಇರುತ್ತೆ, ಅದೇ ಒಂದು ಖುಷಿ. ಹಾಗಾಗಿ ಇದೊಂದು ಸೇವೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಒಂದು ಸಲ ಬಿಡಲಿಕ್ಕೆ ಸ್ಟಾರ್ಟ್ ಆದರೆ ಚೆಂಡು ಹೂವು ತುಂಬ ದಿನಗಳ ಕಾಲ ಬಿಡ್ತಾನೆ ಇರುತ್ತೆ. ಕೊಯ್ದು ಹಾಗೂ ಮೊಗ್ಗುಗಳಾಗತ್ತೆ. ನೋಡಿ, ಎಷ್ಟೊಂದು ರಾಶಿ ಹೂ ಸಿಕ್ಕಿದೆ. ಅದನ್ನು ನಾನು ಕಟ್ಟೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ, ಯಾವ ಥರ ಕಟ್ಟೋದು ಅಂತ ಹೇಳಿ. ಒಂದು ಉದ್ದ ಸೂಜಿ ಬೇಕಾಗತ್ತೆ. ಅತಿ ದಪ್ಪ ಇದ್ದರೆ ಹೂ ಹಾಳಾಗ್ಬಿಡತ್ತೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಒಂದು ಸೂಜಿಯನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು ಕಡೆ ದಾರಕ್ಕೆ ಗಂಟು ಹಾಕಿಬಿಟ್ಟು ಇದೊಂದು ಪೇಪರಿನ ಚೂರನ್ನು ನಾನು ಫಸ್ಟಿಗೆ ಪೋಣಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಹೂವು ಹಾದು ಆ ಕಡೆ ಹರಿದು ಹೋಗಬಾರ್ದು ಅಂತ ಅಷ್ಟೇ. ಆ ನಂತರದಲ್ಲಿ ನಾನು ರೌಂಡ್ ಶೇಪಲ್ಲಿ ಹೂವನ್ನು ಪೋಣಿಸ್ತಿದ್ದೀನಿ. ಇದಕ್ಕೆ ತೊಟ್ಟು ಕಾಣೋದಿಲ್ಲ, ಅದು ಒಳಮುಖ ಆಗಬೇಕು. ತೊಟ್ಟು ಒಂದಾದಮೇಲೆ ಒಂದು ಅದರ ಪಕ್ಕಕ್ಕೆ ನಾವು ಹೂವನ್ನು ಪೋಣಿಸ್ಕೊತ ಹೋಗಬೇಕಾಗತ್ತೆ. ನಾನು ತೋರಿಸಿರೋ ರೀತಿಯಲ್ಲಿ ಪೋಣಿಸಿ ತುಂಬ ಚೆನ್ನಾಗಿ ಬರುತ್ತೆ. ಮಾಲೆ ಅನ್ನೋದು ತುಂಬ ದಪ್ಪ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು. ತೊಟ್ಟು ಕಾಣಬಾರ್ದು, ಒಂದರ ಬೆನ್ನ ಹಿಂದೆ ಮತ್ತೊಂದು ಹೂವನ್ನು ಹಾಕಬೇಕಾಗತ್ತೆ. ಅದಾದ ನಂತರದಲ್ಲಿ ಒಂದೊಂದು ಹೂವನ್ನು ಈ ಥರ ಸ್ವಲ್ಪ ಬಿಗಿಯಾಗಿ ಹಿಡ್ಕೊಂಡು, ತುಂಬ ಬಿಗಿ ಹಿಡ್ಕೊಳಕ್ಕೆ ಹೋಗಬೇಡಿ, ಹಾಳಾಗಿಬಿಡತ್ತೆ. ಸ್ವಲ್ಪ ಹಿಡ್ಕೊಂಡು ಹಾಕಿದರೆ ಆಯಿತು. ಮತ್ತೆ ನಾನು ತೋರಿಸ್ತಿದ್ದೀನಿ. ಒಂದರ ನಂತರದಲ್ಲಿ ಅಕ್ಕಪಕ್ಕಗಳಲ್ಲಿ ಹಾಕ್ತಾ ಅವುಗಳ ಒಂದು ತೊಟ್ಟಿರುತ್ತಲ್ಲ, ಅದು ಕಾಣಬಾರ್ದು. ಆ ರೀತಿ ನಾವು ಹಾಕಬೇಕಾಗತ್ತೆ. ಸೂಜಿಯಲ್ಲಿ ಅದನ್ನು ತಿರ್ಸ್ತಿದ್ದೀನಿ. ದೇವರನ್ನು ಮುಟ್ಟಿ ಪೂಜೆ ಮಾಡಿದ್ರೇ ಅದು ಭಕ್ತಿ ಅಲ್ಲ, ಅದು ನೆಮ್ಮದಿಯನ್ನು ಕೊಡೋದಿಲ್ಲ. ಯಾಕೆ ಅಂದರೆ ಅನೇಕ ಜನರು
ನಾನ್ ವೆಜ್ಜನ್ನು ತಿಂತಾರೆ, ಹೊರಗಿನದ್ದು ತಿಂತಾರೆ. ಅಂಥವರು ದೇವರನ್ನು ಮುಟ್ಟಿ ಪೂಜೆ ಮಾಡಲಿಕ್ಕೆ ಯೋಗ್ಯರಲ್ಲ ಅನ್ನೋದು ಹಿಂದಿನಿಂದಲೂ ಬಂದಿರುವಂಥದ್ದು. ಹಾಗಾಗಿ ಪೂಜೆಯನ್ನು ಮಾಡಲಿಕ್ಕೆ ಅಷ್ಟೊಂದು ಶ್ರೇಷ್ಠ ಅಲ್ಲ. ಹಾಗಿದ್ದಾಗ ಇಂಥ ಒಂದು ಸೇವೆಯನ್ನು ನಾವು ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ನಮಗಂತೂ ಚೆಂಡು ಹೂವು ಅಂತಲೇ ಅಲ್ಲ, ಕನಕಾಂಬರ, ಮಲ್ಲಿಗೆ ಪ್ರತಿದಿನವೂ ನಾನು ಅಥವಾ ನಮ್ಮ ಅತ್ತೆಯವರು ಈ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ನೋಡಿ, ಒಂದಾದಮೇಲೆ ಒಂದರಂತೆ ಹೂವನ್ನು ಜೋಡಿಸಿದರೆ ಅದು ರೌಂಡ್ ಶೇಪಲ್ಲಿ ಬರುತ್ತೆ. ಹಾಗಾಗಿ ಈ ಹಾರ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಹಾಗೆಯೇ ದಪ್ಪನಾಗಿ ಕಾಣೋದ್ರಿಂದ ದೇವರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅನೇಕ ಜನ ಮನೇಲಿರೋ ಹೆಣ್ಮಕ್ಳಿಗೆ ಯಾವಾಗಲೂ ಮನಸ್ಸಿಗೆ ಕಿರಿಕಿರಿ, ನೋವು, ಕಣ್ಣೀರು ಇದ್ದೇ ಇರುತ್ತೆ ಅಂತ ಅನ್ನುವಾಗ ಈ ರೀತಿ ದೇವರ ಸೇವೆಯನ್ನು ಮಾಡೋದ್ರಿಂದ, ಹೂವಿನ ಸೇವೆಯನ್ನು ಮಾಡೋದ್ರಿಂದ ಮನಸ್ಸು ಶಾಂತ ಆಗತ್ತೆ, ಮನಸ್ಸಿಗೆ ಖುಷಿ ಸಿಗತ್ತೆ, ಒಂದು ತೃಪ್ತಿಯ ಭಾವನೆ ಸಿಗತ್ತೆ. ಹಾಗಾಗಿ ನಿಮ್ಮ ಅಕ್ಕಪಕ್ಕಗಳಲ್ಲಿ ಹೂವಿನ ಗಿಡಗಳನ್ನು ಅಥವಾ ನಿಮ್ಮ ಮನೆಗಳಲ್ಲಿ ಹೂವಿನ ಗಿಡವನ್ನು ಹಚ್ಚಿದರೆ ಮನೆಯಲ್ಲಿ ಪ್ರತಿದಿನ ಹೂವಿನ ಹಾರಗಳನ್ನು ಮಾಡಿಬಿಟ್ಟು ದೇವಸ್ಥಾನಗಳಿಗೆ ಕೊಡಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ ಅದರ ಬದಲಾವಣೆ ಏನು ಅಂಥೇಳಿ. ಮನೆಯಲ್ಲಿ ಸದಾಕಾಲ ಶಾಂತಿ ಉಳಿಯುತ್ತೆ. ಒಂದು ಸಲ ಮಾಡಿ ನೋಡಿ, ನಿಮಗೆ ಚೆನ್ನಾಗಾಯಿತು ಅಂದರೆ ಅದನ್ನ ಕಂಟಿನ್ಯೂ ಮಾಡೋಕ್ಕೆ ಬರುತ್ತೆ. ಖುಷಿಯಾಗತ್ತೆ. ಹೂಗಳು ಸಿಕ್ಕು ಜಾಸ್ತಿ ಹಾರಗಳನ್ನು ಮಾಡಿ ದೇವಸ್ಥಾನಕ್ಕೆ ಕೊಟ್ಟಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಇದು ಸೇಮ್ ಮಲ್ಲಿಗೆ ದಂಡೆಯನ್ನು ಯಾವ ಥರ ಪೋಣಿಸ್ತಾರೋ ಅದೇ ಥರದಲ್ಲಿ ಇದನ್ನು ಪೋಣಿಸೋದು. ಇದನ್ನು ನಾನೇ ಕಲ್ತಿದ್ದು, ನಾನೆಲ್ಲೂ ನೋಡಿದ್ದಲ್ಲ. ಹಾಗಾಗಿ ಈ ಥರ ಚೆಂಡು ಹೂ ಸಿಗ್ತಾ ಹೋದ್ಮೇಲೆ ನಾನು ಈ ಥರ ಹೆಣೆದು ಹಾಕೋದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ದಪ್ಪನಾಗಿ. ಇಷ್ಟೇ ಹೂವಲ್ಲ, ಇನ್ನೂ ತುಂಬಾ ಹೂವಿದೆ. ಅದನ್ನು ಸಹ ನಾನು ತೋರಿಸ್ತೀನಿ. ಇದು ನಾನು ಸ್ಯಾಂಪಲ್ಲಿಗೆ ನಿಮಗೆ ಪೋಣಿಸಿ ತೋರಿಸ್ದೆ ಯಾವ ಥರ ಕಾಣುತ್ತೆ ಅಂತ ಅಂದು. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟೊಂದು ಹಾರ ಆಯಿತು. ಅಷ್ಟು ಹೂವಲ್ಲಿ 4-5 ಹಾರಗಳಾದವು. ಇಷ್ಟನ್ನು ನಾನು ದೇವಸ್ಥಾನಕ್ಕೆ ಕೊಡೋಣ ಅಂತ ಅಂದ್ಕೊಂಡೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ತುಂಬ ದಿನಗಳು ಇದಿರುತ್ತೆ, ಒಂದು ವಾರಗಟ್ಟಲೆ ಚೆನ್ನಾಗಿರತ್ತೆ. ಹಾಗೇನು ಬೇಗ ಹಾಳಾಗೋದಿಲ್ಲ ಮಲ್ಲಿಗೆ ಹೂವಿನ ಥರ. ತುದಿಗೆ ನಾನು 2-3 ಹಾರ ಚಿಕ್ಕ ಚಿಕ್ಕ ಹಾರಗಳನ್ನ ಮಾಡಿ ಮಧ್ಯದಲ್ಲಿ ನಾನು ಅದನ್ನು ಹಾಕಿದ್ದೀನಿ. ಎಷ್ಟು ದೊಡ್ಡ ಹಾರ, ತುಂಬಾ ಚೆನ್ನಾಗಾಯಿತು. ಆ ನಂತರದಲ್ಲಿ ರಾತ್ರಿ ಪೂಜೆ ಇತ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಒಯ್ದು ಕೊಟ್ವಿ. ಅದನ್ನು ದೇವರಿಗೆ ಹಾಕಿದರು. ಅದು ತುಂಬಾ ಖುಷಿ ಕೊಡುತ್ತೆ ನಮಗೆ. ಹಾಗೆಯೇ ಇದ್ದಾಗ ಮಾಡೋದು, ಇಲ್ಲ ಅಂದರೆ ಇಲ್ಲ. ಆ ರೀತಿಯಲ್ಲಿ ಇದು ನಮ್ಮ ಊರಿನ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೂವನ್ನು ಕೊಡೋದು ಯಾವಾಗಲೂ ಬಂದಿರುವಂಥದ್ದು ಪದ್ಧತಿ. ಅದೇ ರೀತಿ ನಾವು ಇವತ್ತು ಸಹ ತಂದು ಕೊಟ್ವಿ. ಅದನ್ನು ತುಂಬ ಖುಷಿಯಿಂದ ದೇವರಿಗೆ ಅರ್ಪಣೆ ಮಾಡಿದರು. ನಮ್ಮ ಕೈಲಾದಷ್ಟು ಇಂಥ ದೇವಸ್ಥಾನಗಳಿಗೆ ಮಾಡಿಕೊಡೋದ್ರಲ್ಲಿ ತಪ್ಪೇನಿಲ್ಲ. ಇನ್ನು ಹೆಚ್ಚಿನದಾಗಿ ಮನೆಗೆ ಸುಖ, ಶಾಂತಿ, ನೆಮ್ಮದಿ ಖಂಡಿತವಾಗಿಯೂ ಬಂದೇ ಬರುತ್ತೆ. ದೇವರಿಗೆ ಮಾಡಿರುವಂಥ ಸೇವೆ ಎಲ್ಲಿಗೂ ಹೋಗೋದಿಲ್ಲ. ಆದರೆ ಮನುಷ್ಯರು ನಮ್ಮಿಂದ ಸೇವೆಯನ್ನು ಮಾಡಿಸ್ಕೊಂಡು ಮರೆತು ಬಿಡ್ತಾರೆ. ಆದರೆ ಖಂಡಿತವಾಗಿಯೂ ದೇವರು ಮರೆಯೋದಿಲ್ಲ. ನಮ್ಮ ಕಷ್ಟ ಕಾಲದಲ್ಲಿ ಖಂಡಿತ ಕೈ ಹಿಡಿತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಲ್ನಾಡ್ ಹೋಮ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.